ಬಯಲಾಯಿತು ಟೆರರ್ ಡಾಕ್ಟರ್ಗಳ ಮತ್ತೊಂದು ಭಯಾನಕತೆ. ಬಿರಿಯಾನಿ, ದಾವತ್ ಕೋಡ್ ವರ್ಡ್ ಬಳಸುತ್ತಿದ್ದ ಉಗ್ರರು. 15 ಅಮಾಯಕರ ಸಾವಿಗೆ ಕಾರಣವಾಗಿರೋ ದೆಹಲಿ ಕಾರ್ ಬಾಂಬ್ ಸ್ಫೋಟದ ತನಿಖೆ ಮತ್ತಷ್ಟು ತೀವ್ರಗೊಂಡಿದೆ. ದೇಶದ ರಾಜಧಾನಿಗೆ ಬಾಂಬ್ ಇಟ್ಟ ಉಗ್ರರನ್ನ ತನಿಖಾ ಸಂಸ್ಥೆ ಪುರುಸೋತಿಲ್ಲದಂತೆ ಲೆಫ್ಟ್ ರೈಟ್ ತೆಗೆದುಕೊಳ್ತಿದೆ. ಎನ್ಐಎ ನಡೆಸಿರೋ ತನಿಖೆಯಲ್ಲಿ ದೆಹಲಿ ಸ್ಫೋಟದ ಹಿಂದಿನ ಭಯಾನಕ ಸತ್ಯ ಬಯಲಾಗಿದೆ. ಸ್ಫೋಟದ ವಿಚಾರ ಯಾರಿಗೂ ತಿಳಿಯಬಾರದೆಂದು ಉಗ್ರರು ಕೋಡ್ ವರ್ಡ್ಗಳನ್ನು ಬಳಸಿದ್ದಾರೆ. ಊಟದ ಹೆಸರಿನಲ್ಲೇ ಕೋಡ್ ವರ್ಡ್ ಮೂಲಕ ಉಗ್ರರು ಸಂವಹನ ಮಾಡ್ತಿದ್ದರು ಅನ್ನೋದು ತನಿಖೆಯಲ್ಲಿ ಹೊರಬಿದ್ದಿದೆ. ಬಿರಿಯಾನಿ ರೆಡಿ ಹೇ ಅಂತ ಉಗ್ರರು ಬಾಂಬ್ ತಯಾರಾಗಿರೋ ಬಗ್ಗೆ ತಂಡಕ್ಕೆ ಮಾಹಿತಿ ನೀಡ್ತಾರೆ. ಬಳಿಕ ದಾವತ್ ಕೆ ಲಿಯೇ ತಯಾರು ಹೋ ಅಂದ್ರೆ ಭೋಜನಕ್ಕೆ ಸಿದ್ಧರಾಗಿರಿ ಅಂತಾನೂ ಉಗ್ರರು ಕೋಡ್ ವರ್ಡ್ ಬಳಸುತ್ತಿದ್ದು ಬಾಂಬ್ ಸ್ಫೋಟಕ್ಕೆ ತಂಡವನ್ನ ಸಜ್ಜುಗೊಳಿಸುತ್ತಿದ್ರು. ಸ್ಫೋಟಕ್ಕೂ ಮುನ್ನ ಉಗ್ರ ಉಮರ್ನ ವಿಡಿಯೋ ಪತ್ತೆ. ಆತ್ಮಾಹುತಿ ದಾಳಿ ಬಗ್ಗೆ ಸಮರ್ಥನೆ, ಮನಸ್ಥಿತಿ ಬಗ್ಗೆ ಉಗ್ರ ಪಾಠ. ಬಾಂಬರ್ ಉಮರ್ನ ಮೊಬೈಲ್ ಜಾಲಾಡಿದಾಗ ವಿಡಿಯೋ ಒಂದು ಪತ್ತೆಯಾಗಿದೆ. 2 ತಿಂಗಳ ಹಿಂದೆಯೇ ಆತ್ಮಾಹುತಿ ಬಾಂಬ್ ಬಗ್ಗೆ ಮಾತನಾಡಿದ ಡಾಕ್ಟರ್ ಉಮರ್ ಸೂಸೈಡ್ ಬಾಂಬಿಂಗ್ ಬಗ್ಗೆ ಕೆಲ ವಿಚಾರ ಮಾತನಾಡಿದ್ದ. ಆತ್ಮಾಹುತಿ ಬಾಂಬ್ ಬಗ್ಗೆ ದೊಡ್ಡ ತಪ್ಪು ಕಲ್ಪನೆ ಇದೆ, ನಮಗೆ ನಾವೇ ಬೇಲಿಯನ್ನು ಹಾಕಿಕೊಳ್ಳಬಾರದು ಎಂದಿದ್ದಾನೆ. One of the very misunderstood concept of what has been labeled as suicide bombing. It is martyrdom operations, and it is being known in Islam. There are multiple contraindications, but there are multiple arguments that have been brought against it. ಆತ್ಮಾಹುತಿ ಬಾಂಬ್ ದಾಳಿಯ ಬಗ್ಗೆ ಇಸ್ಲಾಂನಲ್ಲಿ ಪರ ವಿರೋಧದ ವಾದಗಳಿವೆ ಎಂದಿರೋ ಉಮರ್ ಆತ್ಮಾಹುತಿಗೆ ನಿರ್ಧರಿಸುವ ವ್ಯಕ್ತಿಯ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಹೇಳಿದ್ದಾನೆ. ಆತ್ಮಾಹುತಿ ದಾಳಿಗೆ ಮುಂದಾದಾಗ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದರ ಕುರಿತು ಮಾತನಾಡಿದ್ದಾನೆ. Presumes that he is going for sure die at a particular place at a particular time. He goes against the presumption that a particular is going to die in a particular situation. ಹೀಗೆ ಆತ್ಮಾಹುತಿ ಬಾಂಬ್ ಬಗ್ಗೆ ಮಾತನಾಡುತ್ತಿರುವಾಗಲೇ ಉಮರ್ ತನ್ನನ್ನು ತಾನು ಸ್ಫೋಟಿಸಿಕೊಳ್ಳಲು ಸಿದ್ಧವಾಗಿದ್ನ ಎಂಬ ಬಗ್ಗೆ ತನಿಖೆ ನಡೆಯುತ್ತಿದೆ. ಉಗ್ರ ಗ್ಯಾಂಗ್ ಬರೆದುಕೊಟ್ಟಿದ್ದನ್ನೇ ಓದಿದ್ದನ ಉಗ್ರ ಉಮರ್. ಆದ್ರೆ ಉಮರ್ ಮೊಬೈಲ್ನಲ್ಲಿ ಸಿಕ್ಕ ವಿಡಿಯೋ ಪರಿಶೀಲನೆ ನಡೆಸಿದ ಮನಃಶಾಸ್ತ್ರಜ್ಞರು ಉಗ್ರ ಉಮರ್ ಮಾತನಾಡುವ ವೇಳೆ ಆತನ ಬಾಡಿ ಲ್ಯಾಂಗ್ವೇಜ್ ಕ್ಯಾಮೆರಾ ನೋಡದೆ ಇರೋದನ್ನ ಪತ್ತೆ ಹಚ್ಚಿದ್ದಾರೆ. ಅಂದ್ರೆ ವಿಡಿಯೋದಲ್ಲಿ ಉಮರ್ ಪದೇ ಪದೇ ಕೆಳಗೆ ನೋಡಿ ಹೇಳ್ತಿದ್ದ, ಅಲ್ಲದೆ ಕ್ಯಾಮೆರಾ ನೋಡುವ ಬದಲು ಪಕ್ಕದಲ್ಲೇ ಕಣ್ಣು ಹಾಯಿಸ್ತಿದ್ದ. ಅಲ್ಲದೆ ಉಮರ್ಗೆ ಸೂಸೈಡ್ ಬಾಂಬಿಂಗ್ಗೆ ಯಾರೋ ಬ್ರೈನ್ ವಾಶ್ ಮಾಡಿರಬಹುದು ಅಂತಾನು ಅಂದಾಜಿಸಲಾಗಿದೆ. ಉಗ್ರಜಾಲದ ಬೆನ್ನು ಬಿದ್ದಿರೋ ಎನ್ಐಎ ಪ್ರತಿಯೊಂದು ಮಾಹಿತಿಯನ್ನು ಸಂಗ್ರಹಿಸುತ್ತಿದೆ. ಬ್ಯೂರೋ ರಿಪೋರ್ಟ್, TV9. ನವೆಂಬರ್ 10 ಸಂಜೆ 6:52 ಅಂದು ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟಗೊಂಡಿತ್ತು. ಸದ್ಯ ಈ ಕಾರು ಸ್ಫೋಟದ ತನಿಖೆ ಚುರುಕುಗೊಂಡಿದೆ. ಜೈಷೆ ಸಂಘಟನೆಗೂ ಭಯೋತ್ಪಾದಕ ಡಾಕ್ಟರ್ಗಳಿಗೂ ಲಿಂಕ್ ಆಗಿದ್ದೇಗೆ ಅಂತ ಎನ್ಐಎ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಹೀಗಿರುವಾಗಲೇ ಕಾರು ಸ್ಫೋಟ ಆತ್ಮಾಹುತಿ ದಾಳಿನ ಬಾಂಬರ್ ಉಮರ್ ತನ್ನನ್ನ ತಾನೇ ಸ್ಫೋಟಿಸಿಕೊಂಡ ಎಂಬ ಪ್ರಶ್ನೆಗಳಿಗೆ ಪುಷ್ಟಿ ನೀಡುವಂತಹ ಸ್ಫೋಟಕ ಸಂಗತಿಗಳು ಹೊರಬಿದ್ದಿವೆ. ಡಾಕ್ಟರ್ಗಳ ಮೈಂಡ್ ವಾಶ್ ಮಾಡಿದ್ನ ಇರ್ಫಾನ್ ಅಹಮದ್. ಬಾಂಬರ್ ಉಮರ್ ನಬಿಗೂ ಜೈಷ್ ಸಂಘಟನೆಗೂ ಇರೋ ಲಿಂಕ್ ಏನು ಎಂಬ ಬಗ್ಗೆ ಎನ್ಐಎ ತನಿಖೆ ನಡೆಸುತ್ತಿದೆ. ಉಮರ್ನ ಹಿಸ್ಟರಿ ಕೆದಕಿದಾಗ ಎನ್ಐಎ ಅಧಿಕಾರಿಗಳಿಗೆ ಸ್ಫೋಟಕ ಸಂಗತಿಗಳು ಗೊತ್ತಾಗಿದೆ. ಮೌಲ್ವಿಯೇ ದೆಹಲಿ ಬಾಂಬ್ ಸ್ಫೋಟದ ಮಾಸ್ಟರ್ ಮೈಂಡ್ ಅನ್ನೋದು ಬಯಲಾಗಿದೆ. ಎನ್ಐಎ ತನಿಖೆಯಲ್ಲಿ ಮೌಲ್ವಿ ಇರ್ಫಾನ್ ಅಹಮದ್ ಪಾತ್ರ ಗೊತ್ತಾಗಿದೆ. 2023ರಲ್ಲಿ ಮುಜಾಮಿಲ್ ಉಮರ್ನನ್ನ ಭೇಟಿಯಾಗಿದ್ದ ಇರ್ಫಾನ್ ಅಹಮದ್ ಮೈಂಡ್ ವಾಶ್ ಮಾಡಿದ್ದ. ಶ್ರೀನಗರ ಸರಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ರೋಗಿ ಜೊತೆ ಬಂದು ಉಮರ್ ಮುಜಾಮಿಲ್ ಭೇಟಿ ಮಾಡಿದ್ದ. ಇಬ್ಬರ ಫೋನ್ ನಂಬರ್ ಪಡೆದುಕೊಂಡಿದ್ದ ಮೌಲ್ವಿ ಇರ್ಫಾನ್ ಕಳೆದ 2 ವರ್ಷಗಳಿಂದ ಸಂಪರ್ಕದಲ್ಲಿದ್ದ. ಭೇಟಿ ವೇಳೆ ಸಹೋದ್ಯೋಗಿಗಳನ್ನ ಇರ್ಫಾನ್ಗೆ ಪರಿಚಯಿಸಿದ್ರು. ಟೆಲಿಗ್ರಾಂ ಮೂಲಕ ಮೂಲಭೂತವಾದ ಬಿತ್ತುತ್ತಿದ್ದ ಇರ್ಫಾನ್ ದಕ್ಷಿಣ ಕಾಶ್ಮೀರದಲ್ಲಿ ಜೈಷ್ ಉಗ್ರರ ಜೊತೆಗೆ ಸಭೆ ನಡೆಸಿದ್ದ. ಪಿತೂರಿಯ ಮೊದಲ ಹಂತವಾಗಿ ಉಗ್ರರೊಂದಿಗೆ ಮೀಟಿಂಗ್ ನಡೆಸಿದ್ದ ಅಂತ ಎನ್ಐಎ ತನಿಖೆಯಿಂದ ಬಯಲಾಗಿದೆ. ಇದೇ ಸಭೆಯಲ್ಲಿ ದೆಹಲಿ ಕಾರು ಬಾಂಬ್ ಸ್ಫೋಟಕ್ಕೆ ಸ್ಕೆಚ್ ಹಾಕಿದ್ರು. ಮೊದಲ ಭಾಗವಾಗಿ ಟೆರರ್ ಡಾಕ್ಟರ್ಗಳಿಗೆ ಜೈಷ್ ಉಗ್ರರು ರೈಫಲ್ ನೀಡಿದ್ರು ಎನ್ನಲಾಗಿದೆ. ಕೆಂಪುಕೋಟೆ ದಾಳಿಯ ಹಿಂದೆ 8 ಡಾಕ್ಟರ್ಗಳ ಪಿತೂರಿ. ಕೆಂಪುಕೋಟೆ ದಾಳಿಯ ಹಿಂದೆ ಇರೋದು ಒಬ್ಬರಲ್ಲ ಇಬ್ಬರಲ್ಲ
8 ಡಾಕ್ಟರ್ಗಳ ತಂಡ ಅನ್ನೋದು ಎನ್ಐಎ ತನಿಖೆಯಿಂದ ಗೊತ್ತಾಗಿದೆ. ಈ ಗುಂಪಿನ ಮೊದಲ ಸದಸ್ಯನೇ ಮುಜಾಮಿಲ್ ಶಕೀಲ್ ಅನ್ನೋದು ಗೊತ್ತಾಗಿದೆ. ಇದೇ ಶಕೀಲ್ ಮತ್ತು ನಬಿ ಮೌಲ್ವಿ ಅಹಮದ್ ಅನ್ನ ಭೇಟಿಯಾದ ಬಳಿಕ ಎಲ್ಲರೂ ಸೇರಿ ಸ್ಕೆಚ್ ಹಾಕಿದ್ರು ಎಂಬ ಸ್ಫೋಟಕ ಸಂಗತಿ ಹೊರಬಿದ್ದಿದೆ. ಅಲ್ ಫಲಾಹ್ ವಿವಿ ಕಚೇರಿ ಮೇಲೆ ಇಡಿ ದಾಳಿ. ಇನ್ನು ಈ ಡಾಕ್ಟರ್ಗಳೆಲ್ಲ ಸಭೆ ಸೇರಿ ವಿವಿಯಲ್ಲಿ ಸಂಚು ರೂಪಿಸಿದ್ರು ಅಂತ ಗೊತ್ತಾಗಿತ್ತು. ಹೀಗಾಗಿ ವಿವಿ ಹಣಕಾಸಿನ ವ್ಯವಹಾರದ ಮೇಲೆ ಕಣ್ಣಿಟ್ಟಿದ್ದ ಇಡಿ ದಾಳಿ ನಡೆಸಿದೆ. ದೆಹಲಿ ಓಕ್ಲಾ ಪ್ರದೇಶದಲ್ಲಿ ವಿವಿ ಕಚೇರಿಯಲ್ಲಿ ದಾಖಲೆಗಳನ್ನು ಪರಿಶೀಲಿಸಿದೆ. ದೆಹಲಿ ಸ್ಫೋಟ ಮಾಸು ಮುನ್ನವೇ ಬಾಂಬ್ ಬೆದರಿಕೆ. ದೆಹಲಿ ಸ್ಫೋಟ ಇನ್ನೂ ಮಾಸಿಲ್ಲ. ಜನ ಆ ಭಯದಿಂದ ಹೊರಬಂದಿಲ್ಲ. ಹೀಗಿರುವಾಗಲೇ ದೆಹಲಿಯ ಪಟಿಯಾಲ ಕೋರ್ಟ್, ತೀಸ್ ಹಜಾರಿ ಕೋರ್ಟ್, ರೋಹಿಣಿ, ಸಾಕೇತ್ ಕೋರ್ಟ್ಗೆ ಬಾಂಬ್ ಬೆದರಿಕೆ ಕರೆ ಬಂದಿದೆ. ಅಲ್ಲದೆ 2 ಶಾಲೆಗಳಿಗೂ ಇಮೇಲ್ ಮೂಲಕ ಬೆದರಿಕೆ ಹಾಕಲಾಗಿದೆ. ದ್ವಾರಕಾ, ಪ್ರಶಾಂತ್ ವಿಹಾರ್ನಲ್ಲಿ 2 ಸಿಆರ್ಪಿಎಫ್ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ರವಾನಿಸಲಾಗಿದ್ದು ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಜೈಷ್ ಉಗ್ರ ಸಂಘಟನೆ ಹೆಸರಲ್ಲಿ ಬಾಂಬ್ ಬೆದರಿಕೆ ಇಮೇಲ್ ಬಂದಿದ್ದು ದೆಹಲಿ ಪೊಲೀಸರು ಇಮೇಲ್ ಮೂಲ ಬೆನ್ನತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.